ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ರಾಮಾದಿಮೂರ್ತೇಷು ಕಲಾ ನಿಯಮೇನ ತಿಷ್ಟನ್ ನಾನಾ ಅವತಾರಂ ಅಕರೋದ್ಭವತೇಷು ಕಿಂತು ಕೃಷ್ಣಂ ಸ್ವಯಂ ಸಮಭವತ್ ಪರಮಃ ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಆದಿಮೂರ್ತೇಷು ಕಲಾಯ ನಿಯಮೇನ. ಅನುವಾದ: ಭಗವಂತನು ರಾಮ, ನರಸಿಂಹ, ವರಹ ಮುಂತಾದ ಅಸಂಖ್ಯಾತ ಅವತಾರಗಳಲ್ಲಿ ನೆಲೆಸಿದ್ದಾನೆ. ಆದರೆ ಕೃಷ್ಣನು ಸ್ವಯಂ ಭಗವಂತ. ರಮಂತೆ ಯೋಗಿನಾಂ ತೇ ಸತ್ಯಾನಂದನೆ. ಅನುವಾದ: ಯೋಗಿಗಳು ಅನಂತವಾದ, ಶಾಶ್ವತವಾದ ಮತ್ತು ಆಧ್ಯಾತ್ಮಿಕವಾದ ಆನಂದದಲ್ಲಿ ರಮಿಸುತ್ತಾರೆ. ಆದ್ದರಿಂದ ಭಗವಂತನನ್ನು ರಾಮ ಎಂದು ಕರೆಯಲಾಗುತ್ತದೆ. ರಾಮ ಶಬ್ದದ ಅರ್ಥ ರಾಮ ಆನಂದವನ್ನು ನೀಡುವವನು ಅಥವಾ ಆಸೆಗಳನ್ನು ಪೂರೈಸುವವನು. ರಮಂತೆ ಆನಂದ ಪಡೆಯುವುದು. ಯೋಗಿಗಳು ಭೌತಿಕ ಸುಖ ತಾತ್ಕಾಲಿಕವೆಂದು ತಿಳಿದು ಶಾಶ್ವತವಾದ ರಾಮನಲ್ಲಿ ಆನಂದವನ್ನು ಕಾಣುತ್ತಾರೆ. ರಾಮ ಮತ್ತು ಕೃಷ್ಣರ ನಡುವೆ ವ್ಯತ್ಯಾಸವಿಲ್ಲ. ಭಗವದ್ಗೀತೆಯಲ್ಲಿ ಅರ್ಜುನನು ಕೃಷ್ಣನನ್ನು ಪರಬ್ರಹ್ಮ ಎಂದು ಕರೆದಂತೆ ರಾಮನು ಸಹ ಪರಬ್ರಹ್ಮನೇ. ವಿಷ್ಣು ತತ್ವದಲ್ಲಿ ರಾಮ ಮತ್ತು ಕೃಷ್ಣರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ಭಕ್ತರು ತಮ್ಮ ಭಾವಕ್ಕೆ ಅನುಗುಣವಾಗಿ ಒಬ್ಬರನ್ನು ಆರಾಧಿಸುತ್ತಾರೆ. ನಾಮಸ್ಮರಣೆಯ ಮಹಿಮೆ. ವಿಷ್ಣು ಸಹಸ್ರನಾಮವನ್ನು 1000 ಬಾರಿ ಜಪಿಸುವುದು 1 ಬಾರಿ ರಾಮನಾಮ ಜಪಿಸುವುದಕ್ಕೆ ಸಮಾನ. 3 ಬಾರಿ ರಾಮ ಎನ್ನುವುದಕ್ಕೆ 1 ಬಾರಿ ಕೃಷ್ಣ ಎನ್ನುವುದಕ್ಕೆ ಸಮಾನ. ಇದು ಶಾಸ್ತ್ರಗಳ ನಿರ್ಣಯ. ಶ್ರೇಯಸ್ ಮತ್ತು ಪ್ರೇಯಸ್. ಪ್ರೇಯಸ್ ತಕ್ಷಣದ ಲಾಭ ಅಥವಾ ಸುಖ. ಜನರು ಸಾಮಾನ್ಯವಾಗಿ ತಕ್ಷಣದ ಲಾಭಕ್ಕಾಗಿ ದೇವತೆಗಳನ್ನು ಪ್ರಾರ್ಥಿಸುತ್ತಾರೆ. ಶ್ರೇಯಸ್ ಅಂತಿಮ ಅಥವಾ ಶಾಶ್ವತವಾದ ಒಳಿತು. ಬುದ್ಧಿವಂತರು ಕೃಷ್ಣನ ಭಕ್ತಿಯ ಮೂಲಕ ಶಾಶ್ವತ ಆನಂದವನ್ನು ಬಯಸುತ್ತಾರೆ. ಭಕ್ತಿಯ ಯೋಗದ ಪ್ರಾಮುಖ್ಯತೆ. ಕೃಷ್ಣನೊಂದಿಗಿನ ನಮ್ಮ ಸಂಬಂಧವನ್ನು ಭಕ್ತಿಯ ಮೂಲಕ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನಿತ್ಯಂ ಭಾಗವತ ಸೇವೆಯ ಪ್ರತಿದಿನ ಭಾಗವತವನ್ನು ಕೇಳುವುದು ಮತ್ತು ಭಗವಂತನ ಸೇವೆಯಲ್ಲಿ ತೊಡಗುವುದು ಹೃದಯದ ಕಲ್ಮಶಗಳನ್ನು ಹೋಗಲಾಡಿಸುತ್ತದೆ. ಕೊನೆಯ ಸಂದೇಶ. ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ, ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ, ಸ್ಥಾನೇ ಸ್ಥಿತಃ. ಆದರೆ ಅಧಿಕೃತ ಮೂಲಗಳಿಂದ ಭಗವಂತನ ಕಥೆಗಳನ್ನು ಕೇಳುವುದನ್ನು ರೂಢಿಸಿಕೊಳ್ಳಿ. ಇದು ನಿಮ್ಮ ಜೀವನವನ್ನು ಸಫಲಗೊಳಿಸುತ್ತದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು.